ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಶು ಡೈರೀಸ್ ಕನ್ನಡ. ಹೇಗಿದೆ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲಿ ಬಂದಿದ್ದೀರಿ ಗೊತ್ತಾ? ಮತ್ತೆ ಕೋಲಾರಕ್ಕೆ ಬಂದಿದ್ದೀರಿ, ಸುಮ್ಮನೆ ಔಟಿಂಗ್ ಅಂತ. ಸೊ ನೋಡಿ, ಯಾವುದೋ ಹಳ್ಳಿ ಹೊಲಗಳ ಮಧ್ಯೆ ನಡ್ಕೊಂಡು ಹೋಗ್ತಾಯಿದ್ದೀರಿ. ಸುಮ್ಮನೆ ಸೈಟ್ ಸೀಯಿಂಗಿಗೆ ಬಂದಿರೋದು, ಮಾಡೋ ಕೆಲಸ ಇಲ್ಲ, ಫುಲ್ ಫ್ರೀ ಇದ್ರಿ ಅಂತ ಮಾಡ್ತಾಯಿದ್ದೀರಿ. ಫುಲ್ಲು ತಣ್ಣಗೆ ಗಾಳಿ ಇದೆ, ಪಕ್ಷಿಗಳ ಸೌಂಡು ಇಲ್ಲ. ಇನ್ನು ಹಳ್ಳ ಜಿಕ್ಕೆ ನೋಡಿ, ಮಾವಿನ ತೋಟ, ಯಾರ್ದೋ ತೋಟನೇ ಹಿಂದೆಗಡೆಲ್ಲ ಮಾವಿನ ಹಣ್ಣು ತೋಟ. ಇಲ್ಲಿ ನೋಡಿ, ಏನಿದು ಮುಳ್ಗಿಡನಾ? ಹಾಂ, ನೋಡಿ ಗಾಯ್ಸ್, ಮಾವಿನ ತೋಟ ಒಳಗಡೆ ಹೋದ್ರಿ. ನೋಡಿ ಇಲ್ಲಿ ಮಾವಿನ ಫುಲ್ ಎಷ್ಟೊಂದು ಮರಗಳಿದ್ದಾವೆ. ಎಲ್ಲ ಅದೇ ನೋಡಿ. ಇದು ಇನ್ನೊಂದು ಜಾತಿ ಇದೆ, ತೋತಾಪುರಿ. ಚಿಕ್ಕ ಗಿಡ, ಚಿಕ್ಕ ಮರ, ದೊಡ್ಡ ಕಾಯಿ. ನೋಡಿ, ಬರೀ ಮಾವಿನ ಮರನೇ, ಮ್ಯಾಂಗೋ ಫಾರ್ಮ್ ಇದು. ಸುಮ್ಮನೆ ಹೋಗ್ತಾ ಇದ್ರಿ, ಈ ಕಡೆ ಕೋಲಾರೆಲ್ಲ ಜಾಸ್ತಿ ಅಲ್ಲ, ಸೊ ಹಂಗೆ ಕಾಣಿಸ್ತು ನೋಡ್ಕೊಂಡು ಓಡಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಎಲೆ ಎಷ್ಟು ಫ್ರೆಶ್ ಆಗಿದೆ. ನಮ್ಮ ಬೆಂಗಳೂರಲ್ಲೆಲ್ಲ ನೋಡಿರ್ತೀರ ಈ ಥರ ಚಾನ್ಸೇ ಇಲ್ಲ. ಬೆಂಗಳೂರು ಹ್ಯಾಸ್ ಬಿಕಮ್, ಇಲ್ಲಿ ನೋಡಿ, ಚಿಕ್ಕ ಮರ ಕೆಳಗಡೆ, ಚಿಕ್ಕ ಗಿಡ, ಒಂದು ಬ್ರ್ಯಾಂಚಲ್ಲಿ ಕೆಳಗಡೆ ಎಲ್ಲ ಬರೀ ಮಾವಿನ ಹಣ್ಣೆ ಬಿಟ್ಟಿದೆ ನೋಡಿ. ಮ್ಯಾಂಗೋ. ಸೊ ಇದು ಬಂದು ಬಂಗಾರಪೇಟೆ ಹತ್ರ, ಆಲ್ಮೋಸ್ಟ್. ಸೊ ಮ್ಯಾಂಗೋ ಫಾರ್ಮು ಚೆನ್ನಾಗಿದೆ ಜಾಗ ಎಲ್ಲ. ಯಾರ್ದೋ ತೋಟ, ಸುಮ್ಮನೆ ಬಂದಿರೋದು, ಮಾವಿನ ಕಾಲ ಕಿತ್ಕೊಳಂಗಿಲ್ಲ, ಸುಮ್ಮನೆ ನೋಡೋಕೆ ಬಂದಿರೋದು. ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಕನ್ನಡಲ್ಲಿ ಕತಾಳಿ ಪಟ್ಟೆ ಅಂತೀವಿ, ಇಂಗ್ಲೀಷಲ್ಲಿ ಅಂತಾರೆ ಗೊತ್ತಿಲ್ಲ. ಎಷ್ಟೆಷ್ಟು ಉದ್ದ ಇದ್ದಾವೆ. ಈ ಕಡೆನೂ ಫುಲ್ ಮ್ಯಾಂಗೋ ಫಾರ್ಮೆ. ಇಲ್ಲಿ ಯಾವುದೋ ನಾಯಿ ಒಂದು ಬಂದು ಹೋಯ್ತಾ? ಇಲ್ಲೇ ಇಲ್ಲೇ ನಾಯಿ ಗೋಡೆ. ಫಾರ್ಮ್ ಸೇಫ್ ಗಾರ್ಡ್ ಮಾಡ್ತಾಯಿದ್ವಿ. ನಾಯಿ, ಬೇವಿನ ಮರ, ಯುಕಲಿಪ್ಟಸ್, ಟ್ರಯಲ್ ಥರ ಇದೆ, ಒಂಥರ ಚೆನ್ನಾಗಿದೆ. ಮಾರ್ನಿಂಗ್ಸ್ ಬಂದರೆ ಇನ್ನೂ ತಣ್ಣಗಿರುತ್ತೆ. ಸೂಪರಾಗಿದೆ ಜಾಗ ಮಾತ್ರ. ಯಾರ್ದೋ ಹೊಲ ಸಿಕ್ಕಾಕೊಂಡ್ರೆ ಮಾತ್ರ ರುಬ್ಬಿ ಬಿಸಾಕ್ಬಿಡ್ತಾರೆ, ಹುಷಾರು. ನೋಡಿ ಇಲ್ಲಿ ಹೆಂಗಿದೆ ಮುಳ್ಗಿಡ. ನನ್ನಷ್ಟು ಉದ್ದ ಇದೆ, 6 ಫೀಟ್ ಆಲ್ಮೋಸ್ಟ್. ಇಲ್ಲಿ ಬ್ಲ್ಯಾಕ್ ಡ್ರಾಂಗೋ ಬರ್ಡ್ಗಳಿದ್ದಾವೆ. ವೈರ್ ಮೇಲೆ ಕೂತಿದೆ, ಲೈಟ್ ಕಂಬ ಮೇಲೆ. ಇಲ್ಲಿ ನೋಡಿ, ಹೊಸ ಮರಗಳಿಟ್ಟವ್ರೆ, ಹೊಸ ಮಾವಿನ ಮರಗಳು, ಚಿಕ್ಕದು. ಕ್ಲೀನು.
ಕೀಳ್ಬಾರ್ದು ಅಂತ ಮಮ್ಮಿ, ಎಲ್ಲ ಗ್ಯಾಪ್ಗಳಿಗೂ ಮುಳ್ಳುಗಳ ಗಿಡ ಬಿಟ್ಬಿಟ್ಟವ್ರೆ. ಅದೇ ಹೋಗ್ಬಾರ್ದು ಅಲ್ಲಿ ಒಳಗಡೆ ಅಂತ ಬೇಲಿ. ಪಕ್ಕದ ತೋಟದಲ್ಲಿ ಫುಲ್ಲು ಟೊಮೆಟೊ ಏನಕ್ಕೋ ಇದು ಮಾಡೋಕೋರೆ. ಏನಪ್ಪ ಗಿಡ ಇದು? ಟೊಮೆಟೊ ತಾನೆ ನೋಡಿ ಗೈಸ್. ಇದೆಲ್ಲ ಟೊಮೆಟೊದು ಚಿಕ್ಕದು ಸಸಿಗಳು ಆ ತೋಟದೊಳಗಡೆ, ಆ ಹೊಲದೊಳಗಡೆ ಉಣ್ತಾರೆ. ಆ ಹೊಲ ಒಳಗಡೆ ಉಣ್ತಾರೆ. ಇದು ನೋಡಿ ಅವ್ರದ್ದು ಮೋಟ್ರ್ ನೀರು ಬಿಡೋದಕ್ಕೆ, ಎಲ್ಲ ರೂಮು ಮತ್ತು ರೆಸ್ಟ್ ಮಾಡೋದಕ್ಕೆ. ಓ, ಇಲ್ಲೊಂದು ರೋಡ್ ಹೋಗ್ತೈತೆ. ಹೆಂಗೆ ಆಫೀಸಾ ನೋಡಿ. ಎಲ್ಲ ಟೊಮೆಟೊ ಗಿಡ, ಅದನ್ನೆಲ್ಲ ಕವರ್ ಒಳಗಡೆ ಹಾಕ್ಬಿಟ್ಟು ಉಣ್ಸಿದ್ಮೇಲೆ ರೆಡ್ ಟೊಮಾಟೊ ಸಿಗುತ್ತೆ. ಗೈಸ್, ಇನ್ನೊಂದು ಸ್ಪಾಟಿಗೆ ಬಂದಿದ್ದೀವಿ ನೋಡಿ. ಇವತ್ತು ಎಕ್ಸ್ಟ್ರೀವಲ್ಲಿ ಬಂದಿದ್ದೀರಿ. ಇಲ್ಲಿ ಪಿಹೆನ್ ಕಾಣಿಸ್ತು ಇವಾಗ ಅಷ್ಟೇ ಹೋಗ್ಬೇಕಾದ್ರೆ. ಅದೆಲ್ಲೂ ಹೋಗ್ಬಿಟ್ಟೈತೆ ಗೊತ್ತಾಗ್ತಾ ಇಲ್ಲ, ಹಿಂಗೆ ಕಾಣಿಸ್ತಾ ಇಲ್ಲ. ಕುರಿ ಮೇಕೆಗಳೆಲ್ಲ ಕಟ್ಟವ್ರೆ ಇಲ್ಲಿ. ಆಂಟಿ ನೋಡಿ ಎಳ್ಕೊಂಡು ಹೋಗ್ತಾಳೆ ನೋಡಿ. ಇಲ್ಲಿ ಆಂಟಿ ನೋಡ, ಆಂಟಿ ಇನ್ಯಾರು ಇನ್ನೂ ಜಾಗ ಯಾರ್ದೇನ ಆಗುತ್ತಪ್ಪ. ನೋಡಿ ಇಲ್ಲಿ ಮೇಕೆ ನೋಡಿ. ಫುಲ್ಲು ಎಷ್ಟು ಮನೆ ಚಿಕ್ಕದಾಗಿದ್ರು ನೆಮ್ಮದಿ ಆಗವ್ರೆ. ನಾವು ಇದ್ದೀರಿ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡು, ಟ್ರಾಫಿಕ್ ಸೌಂಡು, ರಾತ್ರಿ ಮಲ್ಕೊಂಡವಾಗೂ ನೆಮ್ಮದಿ ಇಲ್ಲ ನಮಗೆ. ಏನು ಮಾಡೋಣ ನೋಡಿ. ಇಲ್ಲಿ ಜಾಲಿ ಮುಳ್ಳು. ಇವಾಗೇನು ಕಿವಿಗೆ ಇಯರ್ ಶಾಟ್ ಹೊಡಿತಾರಲ್ಲ ಗನ್ನಲ್ಲಿ, ಆವಾಗ ಇದರಲ್ಲೇ ಕಿವಿ ಚುಚ್ತಾ ಇದ್ದೀವಿ. ಹೆಂಗಿದೆ ನೋಡಿ. ನಿಮ್ಮೆ ನೋಡಿ, ಫುಲ್ ದೊಡ್ಡ ಮರನೇ ಐತೆ, ಜಾಲಿ ಮರ. ಇಲ್ಲೆಲ್ಲ ಬರೀ ಜಾಲಿ ಮುಳ್ಳೆ ಜಾಸ್ತಿ. ಕಿತ್ಕೊಂಡು ಹೋಗ್ಬಿಟ್ಟು ನನ್ನ ತಮ್ಮ ಕಾಟ ಕೊಡೋಣ. ಅಯ್ಯಪ್ಪ ಗೈಸ್, ಇಲ್ಲಿ ಫುಲ್ ಪಿಕಾಕ್ದು ಸೌಂಡ್ ಕೇಳಿಸ್ತೈತೆ. ಈ ಕಡೆನೇ ಎಲ್ಲೋ ಇರೋಂಗೆ ಐತೆ. ಇಲ್ಲಿ ನೋಡಿ ಕೊಕ್ಕರೆ ಒಂದು ಬಂದು ನಿಂತಿತ್ತು ಇಲ್ಲಿ. ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ನೋಡಿ ಹಾರೋಗ್ತೈತೆ. ಅಲ್ಲೊಂದು ನಿಂತು ಇಳೀತು ನೋಡಿ. ಪಿಕಾಕ್ದು ಸೌಂಡ್ ಕೇಳಿಸ್ತೈತೆ. ಇವಾಗ ಕೋಗಿಲೆ ಕೂಗ್ತಾ ಇದೆ. ಸನ್ಸೆಟ್ ನೋಡಿ ಹಿಂದೆಗಡೆ. ವಾವ್, ನೋಡಿದ್ರಾ? ಔಟ್ಸ್ಕರ್ಟ್ಸಿಗೆ ಬಂದರೆ ಏನೇನು ನೋಡ್ಬೋದು. ಓಹ್, ನನ್ನ ತಮ್ಮ ಮೇಕೆ ಮೇಯಿಸ್ತಾನೆ, ಬನ್ನಿ ನೋಡೋಣ. ವಾಟ್ರಾ ಮೇಕೆ ಮ್ಯಾನ್, ಯಾವ ವೈಟ್ ಕಲರ್ ನೋಡ. ಹಣ ಬಂದ. ಏನು ಆಂಟಿ, ಸಿಟಿ ಅವರಾದ್ರೆ ಮೇಯಿಸ್ಬೇಡ್ದಾ? ಹ್ಞೂ ನೋಡು ನೋಡಿ ಇಲ್ಲಿ ಮೇಕೆ ಮೇಯಿಸ್ತಾವನೆ. ಹಸು ಐತೆ ಇಲ್ಲಿ, ಬನ್ನಿ. ಕರು, ಚಿಕ್ಕ ಕರು. ವಾಮ ವಾ. ನೋಡಿ ಗೈಸ್, ನೋಡಿ ಪಿಕಾಕ್ ಸೌಂಡು. ಪಿಕಾಕ್ ಸೌಂಡ್ ನೋಡಿ. ಕರು ಬಾ ಬಾ ಬಾ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಭಯ ಬೀಳ್ತಾ ಇದೆ, ಭಯ ಬೀಳ್ತಾ. ಆಯ್ತು ಬಾಮ್ಮ, ಆಯ್ತು ಬಾ ಬಾ ಬಾ, ಆಯ್ತು.
ಇದ್ರಿಗೆ ಭಯ ಬೀಳ್ತದೆ. ಇನ್ನೂ ಚಿಕ್ಕ ಕರು, ಫುಲ್ಲು ಚಿಕ್ಕ ಕರು. ಗಟ್ಟಿಯಾಗಿ ಹಿಡ್ಕೋ, ನೀನು ಈ ಕಡೆ ಹಿಡ್ಕೋಬೇಕು. ಹಂಗೆ ಏನಾಯ್ತು ಸಿಗೋಣಾಯ್ತು. ಇಲ್ಲಿ ನೋಡಿ ಗೈಸ್ ಏನೇನೋ ಮಾಡ್ತಾನೆ. ಹೋಣ ನಂಬರ್ ಸಿಗ್ತಾ? ಬಾ ಆಂಟಿಗೆ ಹೇಳು. ಆಂಟಿ ಇಲ್ಲಿ ಬಿಟ್ಟಿದ್ದೀನಿ. ಓಟ್ ಬರ್ತೀರ ಆಂಟಿ? ಅಯ್ಯಪ್ಪ ವಾಯ್ಸ್ ನೆಕ್ಸ್ಟ್ ಸ್ಪಾಟ್ ಹೋಗೋಣ. ಆಂಟಿ ಊರ ಹೆಸರು ಆಂಟಿ? ಹಾಂ, ಮರ್ಕೆತ್ಮಾರ್ನಹಳ್ಳಿ, ಕರಿಮಾನಹಳ್ಳಿ. ಓಕೆ. ಅಂತ ಸೀನರಿ ನೋಡಿ, ಸನ್ಸೆಟ್ಟು ಆ ತೆಂಗಿನ ಮರಗಳ ಮಧ್ಯೆ ಏನು ಸಕ್ಕತ್ತಾಗಿದೆ. ನಾವು ಬರಲ್ಲ, ನೋಡಿದ್ರಾ ಎಷ್ಟು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಮಾತ್ರ ಸ್ಪಾಟು. ಎಲ್ಲ ಮನೆಗಳು ಮಾಡ್ಕೊಂಡಿರೋರು ಪುಣ್ಯವಂತರು. ಹಸುಗಳಿದ್ದಾವೆ ಏನು. ಇಲ್ಲೋಡಿ, ಇಲ್ಲಿ ಒಂದು ವೆಲ್ಡಿಂಗ್ ಅಂಗಡಿ ಇದೆ. ಹೋಗಿ ಜಾರೋಗಿ ಮೇಲೆ ಹಿಂಗ ನೋಡಿ, ಜಾರೋ ಬಂಡಿನ ಡೆಮೋ ಮಾಡಿಕ್ಬೋರೆ. ನನ್ನ ತಮ್ಮ ನೋಡಿ ಕಿರಾಪತಿ ಕೆಲಸಗಳೇ ಮಾಡ್ತಾನೆ. ಜಾರೋ ಏನಾಗಲ್ಲ, ಕಾಲು ಕೆಳಗಿಕೊಂಡು. ಹಾಂ, ಜಾರಂಗೆ ಹೆಂಗಿತ್ತು ರೈಡು? ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಬಂದಾಗ. ಬನ್ರಿ, ಇದೆತ್ಕೋ ಜಾಲಿ ಮುಳ್ಳು ಕಿವಿ ಚುಚ್ತೀನಿ ಇಂಕ. ಎತ್ಕೋ, ಲೈತೆ ಎತ್ಕೋ, ನಾನು ಕಿತ್ಕೊಂಬಂದಿದ್ದೀನಿ ಇಲ್ಲಿ. ಅದು ಕೊಡಿ ಮನೆಗೆ. ನಾವು ಜಾರ ಬಂಡಿ ಮೇಲೆ ಹೋಗಿ ಟಾಪ್ ವ್ಯೂ ನೋಡೋಣ. ಯಾಕೋ ಹತ್ತಕ್ಕೆ ಕಷ್ಟ ಆಗ್ತೈತೆ. ಮೆಟ್ಲೈತೆ ಹಿಂದೆ, ಬರೀ ಹೆಸ್ರಿಗಷ್ಟೇ ಜಾರ ಬಂಡಿ. ಅಯ್ಯಮ್ಮ ನೋಡಿ ಗಾಯ್ಸ್, ಸೀನರಿ ನೋಡಿ ಗಾಯ್ಸ್. ಸುಮ್ಮನೆ ಇರಲ್ಲ, ಬಿದ್ದೋಗ್ತೀನಿ. ನೋಡಿ ಸನ್ಸೆಟ್ಟು ಎಲ್ಲ ನಮ್ಮ ಸಿಗುತ್ತಾ ಹೆಂಗಿದೆ ನೋಡಿ. ನನ್ನ ತಮ್ಮ ಎಷ್ಟು ಹೈಟಲ್ಲಿ ಇದ್ದೀರಿ? ನಾನು 15 ಫೀಟ್ ಹೈಟಲ್ಲಿ ಇರ್ತೀವಿ. ನನ್ನ ಹೈಟು ಜಾರ ಬಂಡಿ ಹೈಟು ಸೇರಿಸಿ. ನಮ್ಮಪ್ಪ ಯಾರೋ ಮಾತಾಡ್ಸ್ಕೊಬರ್ಕೋಗ್ರೆ. ಇಲ್ಲಿಯೋ ನಾನು ಬರ್ತಾಯಿದ್ದೀನಿ, ಬನ್ನಿ ನಾವೊಂದು ರೌಂಡ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಅಯ್ಯಪ್ಪ ಸಖತ್ ಹಾರ್ಸು, ಪೇಂಟ್ ಹೊಡೆದಿಲ್ವಲ್ಲ, ಜಾರ್ತಾ ಇಲ್ಲ ಕಾಲು. ನೋಡಿ ಗಾಯ್ಸ್, ಬಂಗಾರಪೇಟೆದು ಏನು ಇದು ಎಕ್ಸ್ಪ್ರೆಸ್ ಹೈವೇ ಎತ್ತಿದ್ದೀರಿ. ರೋಡ್ ಮಾತ್ರ ಸೂಪರ್ ಆಗಿದೆ. ಆ ಕಡೆ ಈ ಕಡೆ ಅಂತೂ ಒಳ್ಳೆ ಸೀನಿಕ್ ವ್ಯೂ. ಈ ಕಡೆ ನೋಡಿ ಸೂಪರು, ರೋಡ್ ಅಂತೂ ಭರ್ಜರಿ. ಫುಲ್ಲು ಸೂಪರ್ ಆಗಿದೆ ಎಕ್ಸ್ಪ್ರೆಸ್ ವೇ ಮಾತ್ರ. ಆಯಿತು, ಎಲ್ಲ ಸುಮ್ಮನೆ ಸೈಟ್ ಸೀಯಿಂಗ್ ಆಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರೀವಿಯಸ್ ವ್ಲಾಗ್ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಸೊ ಅದನ್ನು ಚೆಕ್ಔಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿಬಿಡಿ. ಥ್ಯಾಂಕ್ ಯು.